ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲಿನ ಸುದ್ದಿ ಸಮಾಚಾರ ಸರಣಿಯ 33ನೇ ಕಂತಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಬೇಕಾಗಿ ಕೋರಿಕೆ. ಇಂದು ನಾವು ಮೇ 30ರಂದು ಕಾಪು ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಜ್ಯೇಷ್ಠ ಅಧಿಕ ಮಾಸದ ಪ್ರಯುಕ್ತ ಸಂಪನ್ನಗೊಂಡ ಲಘುವಿಷ್ಣು ಹವನ ಹಾಗೂ 5 ಬಾಲ ಪ್ರತಿಭೆಗಳು ಪ್ರಸ್ತುತಪಡಿಸಿದ ಪಂಚ ಸ್ವರ ಸಂಗಮ ಕಾರ್ಯಕ್ರಮಗಳ ತುಣುಕುಗಳನ್ನು ವೀಕ್ಷಿಸೋಣ. ಸ್ನೇಹಿತರೆ, ಕರಾವಳಿಯ ಉಸಿರಾದ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಮಂಗಳೂರಿನಿಂದ ಉಡುಪಿಗೆ ಬರುವಾಗ ಮಧ್ಯೆ ಸಿಗುವ ಸಂಪದ್ಭರಿತ ಊರೇ ಕಾಪು. ಇದಕ್ಕೆ ರಕ್ಷಣಾಪುರವೆನ್ನುವ ಮತ್ತೊಂದು ಹೆಸರು ಇದೆ. ಕಾಪು ಊರು ಬೇಡಿದ್ದನ್ನು ನೀಡುವ ತ್ರಿವಳಿ ಮಾರಿಯಮ್ಮರ ಸಾನ್ನಿಧ್ಯವಿರುವ ಪುಣ್ಯಕ್ಷೇತ್ರವೂ ಹೌದು. ಇಲ್ಲಿರುವ 130 ಅಡಿ ಎತ್ತರದ ಲೈಟ್ ಹೌಸ್ ಈ ಊರಿನ ಮತ್ತೊಂದು ಆಕರ್ಷಣೆ. ಇದರೊಂದಿಗೆ ಸ್ವಚ್ಛವಾದ ಕಡಲ ತಡಿ ಸಹ ಇಲ್ಲಿದೆ. ಇವುಗಳೊಂದಿಗೆ ಕಾಪು ಊರಿನ ಮತ್ತೊಂದು ಆಕರ್ಷಣೆ ಎಂದರೆ ಶ್ರೀ ವೆಂಕಟರಮಣ ದೇವಸ್ಥಾನ. ಕಾಪು ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ 5 ಶತಮಾನಗಳಿಗಿಂತ ಅಧಿಕ ಇತಿಹಾಸವಿದೆ. ಇಲ್ಲಿ ಶ್ರೀ ಹಯಗ್ರೀವ, ಶ್ರೀ ವೆಂಕಟರಮಣ, ಶ್ರೀ ಮುಖ್ಯಪ್ರಾಣ ಹಾಗೂ ಶ್ರೀ ಹಳೆಮಾರಿಯಮ್ಮ ದೇವರನ್ನು ಪೂಜಿಸಿಕೊಂಡು ಬರಲಾಗುತ್ತಿದೆ. ನಿನ್ನೆ 2026ರ ಮೇ 30ರಂದು ಕಾಪು ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಪವಿತ್ರ ಅಧಿಕ ಜ್ಯೇಷ್ಠ ಮಾಸದ ಪ್ರಯುಕ್ತ ಶ್ರೀದೇವರ ಪ್ರೀತ್ಯರ್ಥ ಪ್ರಾರ್ಥನೆ ಹಾಗೂ ಮಹಾಪೂರ್ಣಾವತಿಯೊಂದಿಗೆ ಲಘುವಿಷ್ಣು ಹವನವನ್ನು ನಡೆಸಲಾಯಿತು. ತದನಂತರ 4 ದೇವರನ್ನು ವಿಶೇಷವಾಗಿ ಅಲಂಕರಿಸಿ ಮಹಾಪೂಜೆ, ಮಹಾಮಂಗಳಾರತಿಗಳು ನಡೆದವು. ಸಂಜೆ 6:30ರಿಂದ 8:30 ತನಕ ಏಕಕಾಲದಲ್ಲಿ 5 ಬಾಲ ಪ್ರತಿಭೆಗಳು ಪಂಚ ಸ್ವರ ಸಂಗಮ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ನಡೆಸಿಕೊಟ್ಟರು. ಆ ಬಾಲ ಪ್ರತಿಭೆಗಳೆಂದರೆ ಆಯುಷ್ ಆನಂದ್ ಭಟ್ ಉಪ್ಪುಂದ, ಶ್ರೀ ಲಕ್ಷ್ಮೀ ಅಶೋಕ್ ನಾಯಕ್ ಕಾರ್ಕಳ, ಅವನಿ ಕುಡುವ ಕಾರ್ಕಳ, ಕಾರ್ತಿಕ್ ಶೆಣೆ ಪಡುಬಿದ್ರಿ, ವಿಷ್ಣುಪ್ರಿಯ ಪೈ ಬಂಟ್ವಾಳ, ಕಾರ್ಯಕ್ರಮಕ್ಕೆ ಹಾರ್ಮೋನಿಯಂ ಕೌಶಿಕ್ ಪೈ ಕಾರ್ಕಳ, ತಬಲಾ ಅಶ್ವಥ್ ಶೆಣೆ ಪಡುಬಿದ್ರಿ, ಅದ್ರುತ್ ಪೈ ಕಲ್ಯಾಣಪುರ, ಮಂಜಿರಾ ದೇವಿಪ್ರದ ಶೆಣೆ ಕಾರ್ಕಳ. ಪಂಚ ಸ್ವರ ಸಂಗಮ ಕಾರ್ಯಕ್ರಮದ ನಂತರ ಶ್ರೀ ವೆಂಕಟರಮಣ ಸ್ವಾಮಿಗೆ ಪುಷ್ಪಾಲಂಕಾರ ಸೇವೆ ಹಾಗೂ ರಂಗಪೂಜೆ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. 100 ಭಕ್ತ ಬಾಂಧವರು ಹಾಗೂ ಸಮಾಜ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಹರಿಕೃಪೆಗೆ ಪಾತ್ರರಾದರು. ಇಲ್ಲಿಗೆ ಸುದ್ದಿ ಸಮಾಚಾರದ ಈ ಕಂತು ಮುಗಿಯಿತು. ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ವಂದನೆಗಳು.